ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ. ನಾನು ಮಾಧ್ಯಮದೊಳಗೆ ನೋಡಿದ್ದೀನಿ. ಅದು ಭಾಳ ದೊಡ್ಡ ತಪ್ಪು. ನಮ್ಮ ಭಾಷೆಗೆ ಕನ್ನಡ ಜಲ ನೆಲದ ವಿಚಾರದೊಳಗೆ ಯಾರೇ ಮಾತಾಡಿ, ಎಂಥ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ, ಬೇಕಾದವರಿರಲಿ, ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನು ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತೇ ಇಲ್ಲ. ಇಲ್ಲ ಅಂತಂದರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗಲಿ ಮತ್ತೊಂದಾಗಲಿ ಅವ್ರಿಗೆ ನಿಷೇಧವನ್ನು ಏರಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದರೆ ನಾವು ಸಹಿಸ್ಕೊಳಂಗಿಲ್ಲ. ಕನ್ನಡದ ಜನರು, ನೀವು ಕನ್ನಡ ಭಾಷೆ ನಟನೆ ಮಾಡೋಕ್ಕೆ ನಿಮಗೆ ಭಾಷೆ ಬೇಕು, ದುಡ್ಡು ಸಂಪಾದನೆ ಮಾಡೋಕ್ಕೆ ಭಾಷೆ ಬೇಕು. ಈ ಹಿಂದೆ ಗಾಯಕರು ಅವ್ರು ಕ್ಷಮೆ ಕೇಳಿದ್ರಲ್ಲ, ಯಾರೋ ಸೋನಿ ನಿಗಮ್, ಇವ್ರಿಗೆಲ್ಲ ಪಾಠ ಕಲಿಸ್ಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ ಪಾಠ ಕಲಿಸ್ಬೇಕಾಗತ್ತೆ. ತತ್ಕ್ಷಣ ಅವ್ರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದರೆ ನಾನು ಕನ್ನಡದ ಚಲನಚಿತ್ರ ವಾಣಿಜ್ಯೋದ್ಯಮ ಇದಕ್ಕೆ ನಾನು ಪತ್ರವನ್ನು ಬರಿತೀನಿ. ಸರ್, ಈಗಾಗಲೇ ಆಡಿಯೋ ರಿಲೀಸ್ ಆಗಿದೆ. ನಿನ್ನೆ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಅರ್ಥ ಆಗಿತ್ತು. ಈಗ ಅವರು ಒಂದು ಫಿಲಮ್ನು ಸಹ ಈಗ ರಿಲೀಸ್ ಆಗ್ತಾ ಇದೆ. ಅಲ್ಲಲ್ಲ, ಈಗ ಅದಕ್ಕೆ ನಾನು ಯಾವುದು ನಿರ್ಬಂಧ ಏರ್ಬೇಕು. ಯಾಕೆ ಅವ್ರು ಕ್ಷಮೆ ಕೇಳಿದ್ರೆ ನಿರ್ಬಂಧ ಏರಲೇಬೇಕು. ನಾನು ಇವತ್ತೇ ಪತ್ರ ಬರ್ತೀನಿ ಇದಕ್ಕೆ, ಕನ್ನಡ ಚಲನಚಿತ್ರ ವಾಣಿಜ್ಯೋದ್ಯಮ ಇದಕ್ಕೆ ನಾನು ಪತ್ರವನ್ನು ಬರ್ತೀನಿ. ಕನ್ನಡ ಸಂಘಟನೆಗಳು ಅದನ್ನೇ ಹೇಳ್ತವೆ. ಅವರು ಸಹ ಈಗಾಗಲೇ ನಿರ್ಬಂಧ ಇರಲೇಬೇಕು. ಇವ್ರಿಗೆ ಇದೇ ರೀತಿ ಯಾವುದೇ ಚಲನಚಿತ್ರ ನಟರಿರಲಿ, ಯಾರೇ ದೊಡ್ಡವರಿರಲಿ, ಎಷ್ಟೇ ದೊಡ್ಡವರಿರಲಿ, ಕನ್ನಡದ ವಿಚಾರದೊಳಗೆ, ಕನ್ನಡದ ಭಾಷೆ ವಿಚಾರದೊಳಗೆ ಯಾರೇ ಮಾತಾಡಿದ್ರು ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು. ಸರ್, ಈಗ ಕನ್ನಡದ ನಟರು ಶಿವರಾಜ್ ಕುಮಾರ್ ಕೂಡ ಜೊತೆಗಿರುವಂತಹ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಒಂದು ನಿಜವಾಗಲೂ ನಾನು ಶಿವರಾಜ್ ಕುಮಾರ್ ಅವರಿಗೆ ವಿನಂತಿಯನ್ನು ಮಾಡ್ಕೊತೀನಿ. ನೀವು ಅಲ್ಲೇ ಪಕ್ಕಕ್ಕಿದ್ರಿ, ಈಗಾದರೂ ಸ್ಥಳದಲ್ಲೇ ಇದ್ರು, ಈಗಾದರೂ ನೀವು ಅದನ್ನು ಖಂಡಿಸ್ರಿ. ಯಾಕಂದರೆ ಶಿವರಾಜ್ ಕುಮಾರ್ ಅವ್ರಿಗೂ ಅವರ ಫ್ಯಾಮಿಲಿಗೂ ಕನ್ನಡ ಎಲ್ಲ ಕೊಡುಗೆಯನ್ನು ಕೊಟ್ಟಿದೆ. ಕನ್ನಡಕ್ಕಾಗಿ ಅವ್ರ ತಂದೆಯವರು ಭಾಳಷ್ಟು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರ ಮಗನಾಗಿ ಆ ಟೈಮ್ದೊಳಗೆ ಖಂಡಿಸ್ಬೇಕಾಗಿತ್ತು, ಇಲ್ಲ ಹೊರಗಡೆ ಬಂದಾದ್ರೂ ಖಂಡಿಸ್ಬೇಕಾಗಿತ್ತು. ತತ್ಕ್ಷಣ ಹಿರಿಯ ಚಿತ್ರನಟರು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ನಮಗೂ ಭಾಳ ಅಪಾರ ಗೌರವ ಇಟ್ಕೊಂಡಿದ್ದೀವಿ. ಅವರು ಕಮಲ್ ಹಾಸನ್ ಅವ್ರ ಹೇಳಿಕೆಯನ್ನು ಖಂಡಿಸಬೇಕು ಅಂತ ನಾನು. ತಮಿಳಿನಿಂದ ಕನ್ನಡ ಬಂದಿದೆ ಅಂತ ಹೇಳಿದ್ದಾರೆ. ನಾನು ಮಾಧ್ಯಮದೊಳಗೆ ನೋಡಿದ್ದೀನಿ. ಅದು ಭಾಳ ದೊಡ್ಡ ತಪ್ಪು. ನಮ್ಮ ಭಾಷೆಗೆ ಕನ್ನಡ ಜಲ ನೆಲದ ವಿಚಾರದೊಳಗೆ ಯಾರೇ ಮಾತಾಡಿ, ಎಂಥ ದೊಡ್ಡ ವ್ಯಕ್ತಿ ಕಮಲ್ ಹಾಸನ್ ಇರಲಿ, ಬೇಕಾದವರಿರಲಿ, ಇದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಕಮಲ್ ಹಾಸನ್ ಅವರು ತತ್ಕ್ಷಣ ಕ್ಷಮೆ ಕೇಳಬೇಕು ಕನ್ನಡದ ಬಗ್ಗೆ. ಯಾಕಂದರೆ ಕನ್ನಡದ ನಟರು ಹೌದು, ಅವರು ಕನ್ನಡದಾಗೂ ನಟನೆಯನ್ನು ಮಾಡಿದ್ದಾರೆ. ಅವರು ತತ್ಕ್ಷಣ ಕಮಲ್ ಹಾಸನ್ ಅವರು ರಾಜ್ಯದ ಜನರಿಗೆ ಕ್ಷಮೆ ಕೇಳಬೇಕು, ಕನ್ನಡದ ಜನರಿಗೆ ಕ್ಷಮೆ ಕೇಳಬೇಕು. ಅದ್ರಾಗೇನು ಎರಡು ಮಾತೇ ಇಲ್ಲ. ಇಲ್ಲ ಅಂತಂದರೆ ನಾನು ಪತ್ರ ಬರಿತೀನಿ, ಏನು ಕನ್ನಡ ಚಲನಚಿತ್ರ ವಾಣಿಜ್ಯ ಇದಕ್ಕೆ ಪತ್ರವನ್ನು ಬರಿತೀನಿ. ಅವರ ಚಿತ್ರವನ್ನಾಗಲಿ ಮತ್ತೊಂದಾಗಲಿ ಅವ್ರಿಗೆ ನಿಷೇಧವನ್ನು ಏರಬೇಕು ಅಂತ ನಾನು ಪತ್ರವನ್ನು ಬರಿತೀನಿ. ಯಾಕಂತಂದರೆ ಕನ್ನಡದ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದರೆ ನಾವು ಸಹಿಸ್ಕೊಳಂಗಿಲ್ಲ. ಕನ್ನಡದ ಜನರು, ನೀವು ಕನ್ನಡ ಭಾಷೆ ನಟನೆ ಮಾಡೋಕ್ಕೆ ನಿಮಗೆ ಭಾಷೆ ಬೇಕು, ದುಡ್ಡು ಸಂಪಾದನೆ ಮಾಡೋಕ್ಕೆ ಭಾಷೆ ಬೇಕು. ಈ ಹಿಂದೆ ಗಾಯಕರು ಅವ್ರು ಕ್ಷಮೆ ಕೇಳಿದ್ರಲ್ಲ, ಯಾರೋ ಸೋನಿ ನಿಗಮ್, ಇವ್ರಿಗೆಲ್ಲ ಪಾಠ ಕಲಿಸ್ಬೇಕಾಗಿದೆ. ಈ ರೀತಿ ಕನ್ನಡದ ಬಗ್ಗೆ ಹಗುರವಾಗಿ ಮಾತಾಡಕತ್ತಿದ್ರೆ ಪಾಠ ಕಲಿಸ್ಬೇಕಾಗತ್ತೆ. ತತ್ಕ್ಷಣ ಅವ್ರು ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿಲ್ಲ ಅಂದರೆ ನಾನು ಕನ್ನಡದ ಚಲನಚಿತ್ರ ವಾಣಿಜ್ಯೋದ್ಯಮ ಇದಕ್ಕೆ ನಾನು ಪತ್ರವನ್ನು ಬರಿತೀನಿ. ಸರ್, ಈಗಾಗಲೇ ಆಡಿಯೋ ರಿಲೀಸ್ ಆಗಿದೆ. ನಿನ್ನೆ ಆಡಿಯೋ ರಿಲೀಸ್ ಕಾರ್ಯಕ್ರಮದಲ್ಲಿ ಅರ್ಥ ಆಗಿತ್ತು. ಈಗ ಅವರು ಒಂದು ಫಿಲಮ್ನು ಸಹ ಈಗ ರಿಲೀಸ್ ಆಗ್ತಾ ಇದೆ. ಅಲ್ಲಲ್ಲ, ಈಗ ಅದಕ್ಕೆ ನಾನು ಯಾವುದು ನಿರ್ಬಂಧ ಏರ್ಬೇಕು. ಯಾಕೆ ಅವ್ರು ಕ್ಷಮೆ ಕೇಳಿದ್ರೆ ನಿರ್ಬಂಧ ಏರಲೇಬೇಕು. ನಾನು ಇವತ್ತೇ ಪತ್ರ ಬರ್ತೀನಿ ಇದಕ್ಕೆ, ಕನ್ನಡ ಚಲನಚಿತ್ರ ವಾಣಿಜ್ಯೋದ್ಯಮ ಇದಕ್ಕೆ ನಾನು ಪತ್ರವನ್ನು ಬರ್ತೀನಿ.
ಕನ್ನಡ ಸಂಘಟನೆಗಳು ಅದನ್ನೇ ಹೇಳ್ತವೆ. ಅವರು ಸಹ ಈಗಾಗಲೇ ನಿರ್ಬಂಧ ಏರಬೇಕು, ಎಲ್ಲ ರೀತಿ ನಿರ್ಬಂಧ ಇರಲೇಬೇಕು. ಇವ್ರಿಗೆ ಇದೇ ರೀತಿ ಯಾವುದೇ ಚಲನಚಿತ್ರ ನಟರಿರಲಿ, ಯಾರೇ ದೊಡ್ಡವರಿರಲಿ, ಎಷ್ಟೇ ದೊಡ್ಡವರಿರಲಿ, ಕನ್ನಡದ ವಿಚಾರದೊಳಗೆ, ಕನ್ನಡದ ಭಾಷೆ ವಿಚಾರದೊಳಗೆ ಯಾರೇ ಮಾತಾಡಿದ್ರು ಅವ್ರ ಮೇಲೆ ಕ್ರಮವನ್ನು ವಹಿಸಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.